ನಮಸ್ಕಾರ. ಕರ್ನಾಟಕದ ಎಲ್ಲ ಬಾಂಧವರಿಗೂ ನಮಸ್ಕಾರ, ನಮಸ್ತೆ, ಸಲಾಮ್ ಅಲೈಕುಮ್, ಸತ್ ಶ್ರೀ ಅಕಾಲ್, ಜೀಸಸ್ ಸಾಯಿ. ನಂದು ಐ ಜಿ ಕನ್ನೂರ್ ಲಾಗ್ಸ್ ಅಂತ ಕನ್ನಡದಲ್ಲಿ ನಂದು ಯೂಟ್ಯೂಬ್ ಇದೆ. ತಮಗೆಲ್ಲ ಗೊತ್ತು. ಎಸ್ಪೆಷಲಿ ನನ್ನ ಚಂದಾದಾರರಿಗೆ, ಸಬ್ಸ್ಕ್ರೈಬರ್ಸ್ಗೆ ನಿನ್ನೆ 5000 ಸಬ್ಸ್ಕ್ರೈಬರ್ ಕ್ರಾಸ್ ಆಗಿದ್ದಕ್ಕೆ ಈ ಒಂದು ಧನ್ಯವಾದಗಳನ್ನು ಹೇಳಬೇಕು, ನನ್ನ ನಮಸ್ಕಾರಗಳನ್ನು ಹೇಳಬೇಕಂತ ಇದನ್ನು ಮಾಡ್ತಾಯಿದ್ದೀನಿ. ನಾನು 1.5 ವರ್ಷ ಆಯಿತು ಸ್ಟಾರ್ಟ್ ಮಾಡಿ. ನನಗೀಗ 70 ಇಯರ್ ಓಲ್ಡ್. ನಾನು 70 ವಯಸ್ಸು ನಡೀತಾವೆ. ನನ್ನೊಂದು ಹಾಬಿ ಇದು, ಹುಚ್ಚು. ಮನುಷ್ಯ ಯಾವಾಗ ಬಿಟ್ಟು ಹೋಗ್ತಾನೋ ಜಗತ್ತು ಯಾರಿಗೆ ಗೊತ್ತಿಲ್ಲ. ನಾಳೆನೇ ಹೋಗೋದು, ನಾಡಿದ್ದು ಹೋಗೋದು. ಅದಕ್ಕೆಲ್ಲ ಮನುಷ್ಯ ಇರುತ್ತಾನೆ, ಏನಾದರೂ ಮಾಡ್ತಾ ಇರಬೇಕು, ಇನ್ವಾಲ್ವ್ಮೆಂಟ್ ಇರಬೇಕು ಅಂತ ಮನಸ್ಸಿನಲ್ಲಿ ಬಂದು ನಾನು ಇದನ್ನು ಮಾಡ್ತಾಯಿದ್ದೀನಿ. ಒನ್ಸ್ ಅಪಾನ್ ಎ ಟೈಮ್ ಅಂದರೆ 1970 ಒಳಗೆ ನಾನು ಒಬ್ಬ ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಇದ್ದೆ. ನಂತರ ನಾನು ಜಾಬ್ ಬಂತು, ಸೇಲ್ ಟ್ಯಾಕ್ಸ್ ಆಫೀಸರ್ ಅಂತ ಜಾಬ್ ಮಾಡಿದೆ. ರಿಟೈರ್ಡ್ ಆದಮೇಲೆ ನಾನು ಏನು ಮಾಡಬೇಕು ಅಂತ ತಿಳ್ಕೊಂಡು ನಮ್ಮದೊಂದು ಶಿರಡಿ ಸಾಯಿ ಬಾಬಾ ಮಂದಿರ ಇದೆ, ಹೊನಗನಹಳ್ಳಿ ರೋಡಿಗೆ. ಹೊನಗನಹಳ್ಳಿ ಬಿಜಾಪುರದಿಂದ 10 ಕಿಲೋಮೀಟರ್ ಇದೆ. ಅಲ್ಲಿ ಶಿರಡಿ ಮಂದಿರವನ್ನು ಕಟ್ಟಿಸಿ ಅದನ್ನು ಸೇವೆ ಮಾಡ್ತಾಯಿದ್ದೀವಿ ನಾವು. ಎಲ್ಲರಿಗೂ ಗೊತ್ತಿದೆ ಅದು ತಮಗೆ. ಎಸ್ಪೆಷಲಿ ಇವತ್ತಿನ ದಿವಸ ಸಾಯಿ ಹೆಸರು ತಗೊಂಡು, ಸಾಯಿಬಾಬನ ಹೆಸರು ತಗೊಂಡು ನಾನು ಇದನ್ನು ಹೇಳ್ತಾಯಿದ್ದೀನಿ. ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಚಂದಾದಾರರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಹೇಳ್ತೀನಿ. ಯಾಕಂದರೆ ನೀವು ಸ್ಕೋಪ್ ಕೊಡಲಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ, ಯಾವ ಲಾಗೂ ಮಾಡೋಕ್ಕಾಗಲ್ಲ. ನಾನು ಹ್ಯಾಂಡಿಕ್ಯಾಪ್ಡ್ ಇದ್ದೀನಿ. ಅದನ್ನು ನಾನು ಅವ್ರ ಜೊತೆ ಕೂಡಿಕೊಂಡು ಮುಸ್ತಾಕ್ ಗುರಾಡಿ ಅಂಥೇಳಿ ಇಲ್ಲೇ ಅರ್ಜುನ್ಗಿಯವರು, ನಾನು ಫೋಟೋಗ್ರಾಫರು, ಅಂದರೆ ನಾನು ಲಾಗ್ ಫೋಟೋಗ್ರಾಫರು. ಅವರಿಗೆ ತೊಗೊಂಡು ನಾನು ಶತಪ್ರಯತ್ನ ಮಾಡಿ ನಾವು ನಮ್ಮ ವೆಹಿಕಲ್ದಲ್ಲಿ ಜೀಪ್ನಲ್ಲಿ ಹೋಗಿ ನಾವು ಲಾಗ್ ಮಾಡ್ತಾಯಿದ್ದೇವೆ. ನಾವು ಇನ್ನೂವರೆಗೆ ನಂದನ್ನು 325 ಯೂಟ್ಯೂಬ್ ಇರಬೇಕು ನನ್ನ ಲಾಗ್ನಲ್ಲಿ. ಅದರಲ್ಲಿ 50% ನೈಸರ್ಗಿಕ ಕೃಷಿಕರ ಬಗ್ಗೆನೇ ನಾನು ಮಾಡಿದ್ದೀನಿ. ಉಳಿದಿದ್ದೆಲ್ಲ ಅಚೀವರ್ಸು, ಸಾಧಕರು, ಮತ್ತು ಕೆಲವೊಂದು ಹಳೆಯ ಓಲ್ಡ್ ಮಂದಿರಗಳು, ಐತಿಹಾಸಿಕವಾದ ಸ್ಥಳಗಳನ್ನು ಮಾಡಿದ್ದೀನಿ ನಾನು. ಏನೋ ಇದೊಂದು ಹುಚ್ಚು ಮನುಷ್ಯಗೆ. ಎಲ್ಲಿ ನಾನು ಶೂಟಿಂಗ್ ಎಷ್ಟೇ ದೂರ ಮಹಾರಾಷ್ಟ್ರ ತನಕ ಹೋಗಿ ಬಂದೀನಿ. ನಾನು ಹೆಚ್ಚು ಜಮಖಂಡಿ, ಬಾಗಲಕೋಟ್, ಸಿಂದಗಿ ಎಲ್ಲ ಕಡೆಯೂ ತಿರುಗಾಡಿದ್ದೀನಿ. ಯಾರ ಕಡೆಯಿಂದಲೂ ನಾನು ಒಂದು ಪೈಸಾ ಇಸ್ಕೊಂಡಿಲ್ಲ. ಎಲ್ಲನೂ ನಮ್ಮ ಖರ್ಚಿನಲ್ಲಿ ನಾವು ಹೋಗಿ ಮಾಡಿ ಬರ್ತೇವೆ. ನಾವು ಇಸ್ಕೊಳ್ಳೋದು ಇಲ್ಲ. ಯಾಕಂದರೆ ಇದೊಂದು ನನ್ನ ಹುಚ್ಚು, ಇನ್ನೊಬ್ಬರ ಮೇಲೆ ಭಾರ ಆಗಬಾರ್ದು. ಅದಕ್ಕಾಗಿ ಸ್ವಂತ ನನ್ನ ಖರ್ಚಿನಲ್ಲಿ ಎಲ್ಲನೂ ನಾನು ಲಾಗ್ ಮಾಡ್ತೀನಿ, ಯೂಟ್ಯೂಬ್ ಮಾಡ್ತೀನಿ. ಇನ್ನೂ ಆದರೂ ತಮ್ಮಲ್ಲಿ ಯಾರಾದರೂ ಸಬ್ಸ್ಕ್ರೈಬರ್ ಇದ್ದರೆ ತಾವು ನನಗೆ ತಿಳಿಸ್ಬೋದು. ನಾವು ಯಾರಿಂದಲೂ ಒಂದು ಪೈಸಾ ತೊಗೊಳ್ಳೋದಿಲ್ಲ. ಸಾಧಕರಿರಬೇಕು, ನೈಸರ್ಗಿಕ ಕೃಷಿಕರಾಗಲಿ ಅಥವಾ ಜೀವನದಲ್ಲಿ 0 to ಹೀರೋ ಆದವರು, ಏನೇನೋ ಸಾಧನೆ ಮಾಡೋರು ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ. ನೀವು ನಮಗೆ ಫೋನ್ ಮಾಡಿ ಹಾಕಿದ್ರೆ ನಾನು ಡಿಸ್ಕ್ರಿಪ್ಷನ್ನು ಅಥವಾ ನಾನು ಸ್ಕ್ರೀನ್ ಮೇಲೆ ನಾನು ನಂಬರ್ ಹಾಕಿರ್ತೀನಿ. ನಾನು ವಾಟ್ಸಪ್ ನಂಬರು ಇರುತ್ತೆ. ತಾವು ತಿಳಿಸಿದ್ರೆ ನಾನು ಅಲ್ಲಿಗೆ ಹೋಗಿ ಮಾಡೋ ಪ್ರಯತ್ನ ಮಾಡ್ತೀನಿ ನಾನು. ಅಂದರೆ ಒಂದು 2-3 ಇದ್ದರೆ ನಾವು ಒತ್ತಟ್ಟು ದೂರ ಹೋದರೆ, ಇಲ್ಲಾಂದರೆ ಡಿಸೈಲ್ ಖರ್ಚು, ನಮ್ಮ ಖರ್ಚು ಎಲ್ಲ ನಾವು ಬೇರೆ ಮಾಡಬೇಕಾಗುತ್ತೆ. ಅದಕ್ಕೆ ದಯಮಾಡಿ ಒಂದು 2-3 ಇದ್ದರೆ ಒಂದು ಕಡೆ ಹೋಗ್ಬೇಕಾಗುತ್ತೆ ನಾವು. ಅಂದರೆ ಚೆನ್ನಾಗಾಗುತ್ತೆ ಅಂದರೆ ನಮಗೆ. ಅದಕ್ಕೆ ತಾವು ಅದಕ್ಕೆ ಪ್ರೋತ್ಸಾಹ ಕೊಡ್ತೀರಿ ಅಂತ ನಂಬಿದ್ದೀನಿ. ಈಗಾಗಲೇ 5000 ಚಂದಾದಾರರು ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಗಿದ್ದೀನಿ. ಇದೇ ಥರ ನನಗೆ ಪ್ರೋತ್ಸಾಹ ತಾವು ನೀಡಬೇಕು. ಎಲ್ಲ ಕಡೆ ನನ್ನ ವ್ಲಾಗ್ಗಳನ್ನು ಶೇರ್ ಮಾಡಬೇಕು. ಇನ್ನಿಷ್ಟು ಜನರು ನನ್ನ ಸಬ್ಸ್ಕ್ರೈಬರ್ ಆಗಬೇಕು. ಅಂದರೆ ನನಗೆ ಸ್ಕೋಪ್ ಆಗುತ್ತೆ. ನಾನು ಎಲ್ಲಿದ್ದರೂ ನಾನು ಹೋಗಿ ಇದನ್ನು ಮಾಡ್ತೇನೆ. ನಾನು ಹೋಗಿ ಶೂಟಿಂಗ್ ಎಲ್ಲರೂ ಅಂತಾರೆ, ನನ್ನ ಫ್ರೆಂಡ್ಸ್ ಅಂತಾರೆ, ನಮ್ಮ ರಿಲೇಟಿವ್ ಅಂತಾರೆ, ಹ್ಯಾಂಡಿಕ್ಯಾಪ್ಡ್ ಇದ್ದಿದ್ದೀನಿ ನೀನು, ಎಲ್ಲ ಯಾಕೆ ಸುಮ್ಮನೆ ತ್ರಾಸು ತೊಗೋತೀವೆಲ್ಲ 70ನೇ ವರ್ಷನೊಳಗೆ ಯಾಕೆ ಮಾಡ್ತೀವಿ? ನೋಡಿ, ಮನುಷ್ಯಗೆ ಯಾವುದೇ ಇರಲಿ ಒಂದು ಇನ್ವಾಲ್ವ್ಮೆಂಟು, ಒಂದು ಯಾವುದೇ ಇದರೊಳಗೆ ಸುಮ್ಮನೆ ನನಗೆ 70 ವರ್ಷಕ್ಕೆ ಅನ್ಕೋತ ಕೂತ್ರೆ ಬೇಗನೆ ಹೋಗುತ್ತೆ ಮನುಷ್ಯ. ಅದಕ್ಕೆ ನಾನು ಇನ್ನೂ ಬದುಕಬೇಕು, ಇನ್ನೂ ಸಾಧನೆ ಮಾಡಬೇಕು ಅಂದರೆ ಇನ್ನಿಷ್ಟು ಲೈಫ್ ಮುಂದೆ ಹೋಗುತ್ತೆ. ಅದಕ್ಕಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ದಯಮಾಡಿ ನಾನು ಸ್ಕೋಪ್ ಕೊಡ್ರಿ. ಇನ್ನೊಮ್ಮೆ ತಮಗೆಲ್ಲರಿಗೂ ಕೋಟಿ ವಂದನೆಗಳನ್ನು ಹೇಳ್ತಾಯಿದ್ದೀನಿ. ಈ ಲಾಗ್ 5000 ದಾಟಿದ್ದಕ್ಕೆ ಎಲ್ಲ ತಮ್ಮ ಕುಟುಂಬದರಿಗೆ, ತಂದೆ ತಾಯಿಯರಿಗೆ, ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ನಾನು ಕೋಟಿ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಇದೇ ಥರ ಪ್ರೋತ್ಸಾಹ ಕೊಡ್ರಿ ಅಂತ ಕೇಳ್ಕೊತೀನಿ. ಈಗ
ಇನ್ನೊಂದು ವಿಷಯ ತಮಗೆ ಹೇಳ್ಬೇಕಂದ್ರೆ, ಈ 5,000 ನಾನು ಯೂಟ್ಯೂಬ್ 1.5 ವರ್ಷದಲ್ಲಿ ಕ್ರಾಸ್ ಆಗಿದ್ದು ಒಂದು ಸಂತಸದಲ್ಲಿ ನಾನು ಒಂದು ಹೊಸ ಕ್ಯಾಮ್ರಾ ತರಿಸಿದ್ದೀನಿ. ಯಾವುದಪ್ಪ ಅಂದ್ರೆ ಇದು ಹೊಸ ಕ್ಯಾಮ್ರಾ. ಅಮೆಜಾನ್ದಿಂದ ತರಿಸಿದ್ದೀನಿ ನಾನು. ಅಮೆಜಾನ್ದಿಂದ ಇದೇ Insta360 Ace Pro. ಇದು Insta360 Ace Pro ಅಂತ. ಇದು ಹೊಸದಾಗಿ ನಾನು ಇದ್ರ ಬಗ್ಗೆ ಭಾಳ ಸ್ಟಡಿ ಮಾಡಿದೆ. ಅಂದರೆ ಎಲ್ಲ, ಯಾಕಂದರೆ GoPro ತೊಗೋಬೇಕಂತ ಮಾಡಿದ್ದೆ ನಾನು. GoPro 12 ತೊಗೋಬೇಕಂತ ಮಾಡಿದ್ದೆ, ಮೊದಲು ಬುಕ್ನೂ ಮಾಡಿದ್ದೆ ಅದನ್ನು. ಬಟ್ ನಾನು ಮತ್ತೆ ಸ್ಟಡಿ ಮಾಡಿದೆ. ನನಗೆ ಇದು ಭಾಳ ಕರೆಕ್ಟ್ ಅನ್ನಿಸ್ತು. ಈಗ ಅಡ್ವಾನ್ಸ್ ಟೆಕ್ನಾಲಜಿ ಮೇಲೆ ತೆಗೆದ್ರಿ. ಇದು ಎ ಐ ಹೈಲೈಟ್ಸ್ ಅಸಿಸ್ಟೆಂಟ್ ಅಂತಿದೆ. AI ಟೆಕ್ನಾಲಜಿ ಮೇಲೆ ತೆಗೆದಿದ್ದಾರೆ. ಭಾಳ ಅಡ್ವಾನ್ಸ್ ಟೆಕ್ನಾಲಜಿ ಇದು. ಈಗ ಬಂದಿದ್ದ ಕ್ಯಾಮ್ರಾದಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಅದಕ್ಕೆ ಇದನ್ನೇ ತೊಗೋಬೇಕಂತ ಹೇಳಿದ್ದನ್ನು ಮಾಡಿ ನಾನು ಅಮೆಜಾನ್ದಲ್ಲಿ ಆರ್ಡರ್ ಬುಕ್ ಮಾಡಿ ನಾನು ತೊಗೊಂಡಿದ್ದೇನೆ ಇದನ್ನು. ಇದು ಆ್ಯಕ್ಚುಲಿ ಇದು ಎಷ್ಟಿದೆ ಅಂದ್ರೆ ಇನ್ಸ್ಟಾ 45,000 ರೂಪಾಯಿ ಇದು ಕಿಮ್ಮತ್ತಿದೆ. ಇದಿಷ್ಟಕ್ಕೆ 45,000 ರೂಪಾಯಿ ಬರೀ ಇದೆ ಅಷ್ಟೇ. ಸರೀಸ್ ನಾವು ಬೇರೆ ತರಿಸ್ಬೇಕು. ಅವನು ಅಷ್ಟೇ ಸರಿ ತೋರಿಸ್ತೀನಿ ತಮಗೆ. ಮೊದಲು ನಾನು ಈ ಮೊಬೈಲ್ನಲ್ಲಿ ಶೂಟಿಂಗ್ ಮಾಡ್ತಿದ್ದೆ ಸ್ಟಾರ್ಟಿಂಗ್ಗೆ. 1.5 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದು ಮೊಬೈಲ್ನಲ್ಲಿ. ನಾನು ಸ್ಯಾಮ್ಸಂಗ್ ಮೊಬೈಲ್ನಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನಂತರ 1 ವರ್ಷ, ಇನ್ನೂ 1 ವರ್ಷ, 10 ತಿಂಗಳು ಮೊಬೈಲ್ನಲ್ಲಿ ಮಾಡಿದ್ದೀನಿ ನಾನು. ನಂತರ ನಾನೇನು ಮಾಡಿದೆ, ಅಮೆಜಾನ್ದಿಂದ ಈ ಕ್ಯಾಮ್ರಾ ತರಿಸಿದೆ. ಇದು ಸೋನಿ ZV-10 ಅಂತ. ಇದು ಸೋನಿ ZV-10 ಇದನ್ನು ನಾನು ತರಿಸಿದ್ದೆ. ಇದರಲ್ಲಿ ನಾನು ಒಂದು ಈ ಕಡೆಯಿಂದ ಅಂದರೆ 2 ತಿಂಗಳು 8-10 ತಿಂಗಳು ಇದರಲ್ಲಿ ಶೂಟಿಂಗ್ ಮಾಡಿದ್ದೀನಿ ನಾನು. ಯಾಕೋ ಇದಕ್ಕಿಂತ ಸುಧಾರಿತವಾದದ್ದನ್ನು ಏನಾದರೂ ತರಿಸ್ಬೇಕು ನಾನು. ಇದೇನಾಗುತ್ತೆ ಅಂದರೆ ಕೈಯಲ್ಲಿ ಸ್ವಲ್ಪ ವಜ್ಜಾಗುತ್ತೆ, ಹಿಂಗೆ ಅಂದ್ರೆ ಭಾರ ಆಗುತ್ತೆ. ಇದನ್ನು ನಾವು ಹಿಡ್ಕೊಂಡು ತಿರುಗಾಡೋದು. ಇದು ವೆಯ್ಟ್ಲೆಸ್ಸು, ಸಿಕ್ಕಾಪಟ್ಟೆ ವೆಯ್ಟ್ಲೆಸ್ಸು. ಒಂದು ಕಡ್ಡಿ ಪೊಟ್ನಾಗ ಹಿಡ್ದಂಗೆ ಆಗುತ್ತೆ ಇದು. ಒಂದು ಸಿಗರೇಟ್ ಪ್ಯಾಕೆಟ್ ಎಷ್ಟು ವಜ್ಜಿರುತ್ತೆ ಅಷ್ಟು ವಜ್ಜಿರುತ್ತೆ ಇದು. ಅದಕ್ಕೆ ಇದನ್ನು ಭಾಳ ಇದಾಗುತ್ತೆ, ಭಾರ ಆಗುತ್ತೆ ಹಿಡ್ಕೊಂಡು ತಿರುಗಾಡೋರಿಗೆ ಆಗಲಿ, ನನಗೆ ಆಗಲಿ, ನನ್ನ ಫೋಟೋಗ್ರಾಫರ್ಗಾಗಲಿ ಅದಕ್ಕೆ ಇದನ್ನು ಸ್ಟುಡಿಯೋದೊಳಗೆ ಫಿಕ್ಸ್ ಮಾಡಿ, ನನ್ನ ಸ್ಟುಡಿಯೋ ಇದೆ. ಈಗ ನಾವು ಶೂಟಿಂಗ್ ಮಾಡ್ತಾಯಿದ್ರೆ ನಾನು ಸ್ಟುಡಿಯೋದಲ್ಲಿ ಪ್ರಿಫಿಕ್ಸ್ ಮಾಡಿ, ಆ ನಂತರ ಇದನ್ನು ನಾನು ತೊಗೊಂಡು ಎಲ್ಲ ಕಡೆ ಹೋಗಬೇಕು ಅಂತ ಇದು ಮಾಡಿದೆ. ಭಾಳ ಅಂದರೆ ಸೆಟ್ಟಿಂಗ್ಸು, ಫ್ಯೂಚರ್ಸು ಎಲ್ಲ ಭಾಳ ಚೆನ್ನಾಗಿವೆ ಇದರಲ್ಲಿ. ನಂತರ ಹೇಳ್ತೀನಿ, ನಾನು ಯೂಸ್ ಮಾಡಿದ ನಂತರ ಹೇಳ್ತೀನಿ. ನಾನು ಒಂದು 7-8-10 ನಾನು ಇದ್ರ ಮೇಲೆ ಯೂಟ್ಯೂಬ್ ಮಾಡಿದ್ಮೇಲೆ ನನಗೇನು ಎಕ್ಸ್ಪೀರಿಯೆನ್ಸ್ ಇದೆ ಅದು ಸ್ಪೆಷಲ್ ನಾನು ತಮಗೆ ಈ Ace360 Pro ಬಗ್ಗೆ ತಮಗೆ ತೋರಿಸ್ತೀನಿ. ನಾನು ಸೆಟ್ಟಿಂಗ್ ಎಷ್ಟು ಉಪಯೋಗ ಇದೆ, ಯಾವ ಥರ ಸೆಟ್ಟಿಂಗ್ ಮಾಡಬೇಕು ಎಲ್ಲ ತೋರಿಸ್ತೀನಿ ನಾನು. ಈಗ ಜಸ್ಟ್ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಒಂದು 5,000 ಸಬ್ಸ್ಕ್ರೈಬರ್ ಕ್ರಾಸ್ ಮಾಡಿದ್ದೆ ಒಂದು ಖುಷಿಯೊಳಗೆ ನಾನು ಇದನ್ನು ಮಾಡಿದ್ದೀನಿ. ನೋಡೋಣ ಮುಂದೆ ಯೂಟ್ಯೂಬ್ ಎಷ್ಟು ಡಿಫ್ರೆನ್ಸ್ ಬರ್ತವೆ ನೋಡೋಣ. ಇದು ನಾನು ಮೊದಲು ಯೂಸ್ ಮಾಡ್ತಾ ಇರೋದು ಸೋನಿ ZV-10. ಒಂದು 10 ಮಂತ್ಸ್ ಆಯ್ತು ಇದನ್ನು ಪರ್ಚೇಸ್ ಮಾಡಿ. ಇದರಲ್ಲೇ ಮಾಡಿದ್ದೀನಿ ನಾನು 10 ಮಂತ್ಸು ತಮಗೆ. ನಂತರ ಈಗ ತೊಗೊಂಡಿದ್ದು ಇದು Insta360 ಅಂತ. ಇದು ತೊಗೊಂಡಿದ್ದು. ಇದನ್ನು ಓಪನ್ ಮಾಡ್ತೀನಿ ನಾನು. ಓಪನ್ करना दिखता है क्या? ಕ್ಯಾಮ್ರಾ ಓಪನ್ ಮಾಡ್ತಾಯಿದ್ದೀನಿ ನಾನು ಈಗ. ಇದು ಕ್ಯಾಮ್ರಾ ಓಪನ್ ಮಾಡಿದೆ ಈಗ. ಇದನ್ನೇನಪ್ಪ ಅಂದ್ರೆ ಇಲ್ಲಿ ಓಪನ್ ಮಾಡೋದು ಮ್ಯಾಗ್ನೆಟ್ ಇದೆ ಇಲ್ಲಿ. ಇದೆ ಇದೇ Ace Pro ಕ್ಯಾಮ್ರಾ ಇದು ನೋಡಿ. ಇದು ತಮ್ಮ ತೋರಿಸ್ತಾ ಇದ್ದೀನಿ. Ace Pro ಕ್ಯಾಮ್ರಾ
ಇದನ್ನು ನೋಡಿ, ಇದು ಇಷ್ಟೇ ಇರುತ್ತೆ ನೋಡಿ. ಇದು ಎಸ್ ಪ್ರೋ ಕ್ಯಾಮ್ರಾ. ಇದು ಅಡ್ವಾನ್ಸ್ ಟೆಕ್ನಾಲಜಿ, AI ಟೆಕ್ನಾಲಜಿ ಅಂತಾರೆ ಇದಕ್ಕೆ. ಆರಾನಿ ಹಾಂ, ಇದು ಹಾಂ, ಈ ಥರ ಬರುತ್ತೆ. ಇದು ಕರೆಕ್ಟಾ? ಈ ಥರ ಬರುತ್ತೆ. ಇದು ಆಯಿತು. ಇದರಲ್ಲಿ ನೋಡಿ, ಇದೊಂದು ಪ್ಯಾಕ್ ಇರುತ್ತೆ. ಇದು ದಿಕ್ರ ನೋಡಿ, ರೈಟಾ? ಇದೊಂದು ಏನೋ ಇದು ಇಟ್ಟಿರ್ತಾರೆ. ಇದು ಅದರಲ್ಲಿ ಇವೆಲ್ಲ ಡಾಕ್ಯುಮೆಂಟ್ಸ್ ಅಂದರೆ ಸೆಟ್ಟಿಂಗ್ಸು ಗಿಟಿಂಗ್ಸು ಇದು ಇಡ್ತಾರೆ. ಇಲ್ಲಿ ಸ್ಟಿಕರ್ ಇಟ್ಟಿದ್ದಾರೆ, ಇನ್ಸ್ಟಾ 360 ಮತ್ತು ಥಿಂಕ್ ಬೋರ್ಡ್ ಅಂತ. ಓಕೆ, ಇವಾಗ ಇದರಲ್ಲಿ ಸಿ ಕೇಬಲ್ ಇಟ್ಟಿರ್ತಾರೆ. ಇದನ್ನು ಇದು ಎರಡು ಕಡೆ ಸಿ ಕೇಬಲ್ ಇದೆ, ರೈಟ್? ಸಿ ಕೇಬಲ್ ಇದೆ ಇದೆ ಅಂತ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇದು ಏನಪ್ಪ ಅಂದರೆ ಈ ನಮ್ಮ ಜೀಪ್ ಕಾರಿಗೆ ಅಟ್ಯಾಚ್ ಮಾಡಿ ಮುಂದುಗಡೆ ಇದೊಂದು ಸ್ಟಿಕರ್ ಥರ ಇರುತ್ತೆ. ಸ್ಟಿಕರ್ ತೆಗೆದಿಟ್ಟು ಕ್ಯಾಮ್ರಾ ಇಲ್ಲಿ ಫಿಕ್ಸ್ ಮಾಡಿ ಅದನ್ನು ನಾವು ಮುಂದಿಂದು ರೋಡ್ ಮುಂದಿಂದು ನಾವು ಶೂಟಿಂಗ್ ತೊಗೋಬೋದು. ಇದು ಮೋಟರ್ ಸೈಕಲಲ್ಲಿ, ಜೀಪಲ್ಲಿ. ಹಾಂ, ಇದನ್ನು ಒಂದು ಸ್ಟಿಕರ್ ಥರ ಇರುತ್ತೆ ಇದನ್ನು. ಆಮೇಲೆ ಇನ್ನೊಂದು ಇದು ಒಂದು ಕೆಳಗಡೆ ಇಲ್ಲಿ ಕೆಳಗಡೆ ನಾವು ಇದನ್ನು ಹಚ್ಚಿ ಇಲ್ಲಿ ನೋಡಿದ್ದು, ಇಲ್ಲಿ ಕೆಳಗಡೆ ಹಚ್ಚಿ ನಾವು ಅದಕ್ಕೆ ಸ್ಟ್ಯಾಂಡ್ ಹಚ್ಚಿ ಇದನ್ನು ಮಾಡಬೇಕಾಗುತ್ತೆ. ಇದು ಶೂಟಿಂಗ್ ಮಾಡಬೇಕಾಗುತ್ತೆ. ಇದು ಕೆಳಗಡೆ ಹಚ್ಚಿ ಹಾಂ ಸ್ಟ್ಯಾಂಡ. ಇವು 1 2 3 4 ಯಾತ 4 ಇವು ಇದರಲ್ಲಿ ಇರ್ತವೆ 4. ಹಾಂ, ಇದು ಕ್ಯಾಮ್ರಾ ಇದರಲ್ಲಿ 3 ಪಾರ್ಟ್ಸ್ ಅವು, ಅದು ಒಂದು ಪಾರ್ಟ್ ಬರುತ್ತೆ. ಅದು ಇದರ ಅಸೆಸರಿ ತೋರಿಸ್ತೀನಿ ಇನ್ನು. ಇದು ನೋಡಿ, ಇದರಲ್ಲಿ ಅದರ ಅಸೆಸರೀಸ್ ಬಂದಿವೆ. ಏನು ಅಸೆಸರೀಸ್ ಅಂದರೆ ತಮ್ಮ ತೆಗೆದು ತೋರಿಸ್ತೀನಿ ನಾನು. ಇದು ಕ್ಯಾಮ್ರಾ ಕವರ್ ಇದೆ, ಅಂದರೆ ಕ್ಯಾಮ್ರಾ ಹಾಕೋಕ್ಕೆ. ಇದು ಕ್ಯಾಮ್ರಾ ಏನೂ ಡ್ಯಾಮೇಜ್ ಆಗಬಾರ್ದು ಅಂತ ಈ ಥರ ಕವರ್ ಮಾಡಿದ್ದಾರೆ ಹಾಂ ಕ್ಯಾಮ್ರಾಕ್ಕೆ. ಇದೊಂದಾಯಿತು. ಆನಂತರ ಇದು ಏನಿದೆ ಅಂದರೆ ಇದು ಸ್ಕ್ರೀನ್ ಗಾರ್ಡ್ ಅಂದರೆ ಕ್ಯಾಮ್ರಾಕ್ಕೆ ಸ್ಕ್ರೀನ್ಗೇನು ಸ್ಕ್ರ್ಯಾಚಸ್ ಹೋಗಿ ಬೀಳಬಾರ್ದು ಅಂತೇಳಿ ಇದು MGRJ ಅಂತ ಕಂಪ್ನಿ, ಅದರಿಂದ ಸ್ಕ್ರೀನ್ ಗಾರ್ಡ್ ಸೀರೀಸ್ ತರಿಸಿದ್ದೀನಿ ಇದು. ಆಮೇಲೆ ಇದೇನಪ್ಪ ಅಂದರೆ ಇದೇನಿದೆ ಅಂದರೆ ಎ ಮ್ಯಾಗಝಿನ್ ಅಂಥೇಳಿ ಇದು ಇನ್ನೊಂದು ಎ ಮ್ಯಾಗಝಿನ್. ಹಾಂ ಹೇಳಿ, ಎ ಮ್ಯಾಗಝಿನ್ ಅಂತ. ಇದು ಕ್ಯಾಮ್ರಾ ಅಲ್ಯೂಮಿನಿಯಂ ಗಾರ್ಡ್. ಇದು ಅಂದರೆ ಕೆಳಗಡೆ ಕೈಯೊಳಗಿನ ಬಿದ್ದರೆ ಏನೂ ಆಗಬಾರ್ದು ಅಂತ ಇದನ್ನು ಗಾರ್ಡ್ ಮಾಡಿದ್ದಾರೆ. ಅಂದರೆ ಇದನ್ನು ಹಾಕಿ ನಂತರ ತೋರಿಸ್ತೀನಿ ತಮಗೆಲ್ಲ. ಇದು ಕ್ಯಾಮ್ರಾ ಗಾರ್ಡ್, ಇದು ಎ ಮ್ಯಾಗಝಿನ್ ಕಂಪ್ನಿದು. ಆನಂತರ ಇದು ಮೈಕ್ ಅಡಾಪ್ಟರ್. ಇದು ಅಂದರೆ ನಾವು ಈಗ DJI ಮೈಕ್ ಇದೆ ನಮ್ಮದು, DJI ಮೈಕನ್ನು ಅಟ್ಯಾಚ್ ಮಾಡಲಿಕ್ಕೆ ಇದೊಂದು ಸಪ್ರೇಟ್ ಇದು ಇರ್ತಿದ್ದು 2500 ಬೀಳುತ್ತೆ. ಇದು ಮೈಕ್ ಅಡಾಪ್ಟರ್ ಅಂತ ಬರುತ್ತೆ ಇದು. ಆನಂತರ ಇನ್ನೊಂದು ಎ ಮ್ಯಾಗಝಿನ್ದೇ UV ಫಿಲ್ಟರ್ ಅಂತ ಬರುತ್ತೆ. ಇದೇನದಲ್ಲ UV ಫಿಲ್ಟರ್. ಇದೆಲ್ಲ ನನಗೆ ಇದನ್ನು ಮಾಡಿ ತೋರಿಸ್ತೀನಿ ತಮಗೆ. ಇದು ಎಲ್ಲೆಲ್ಲಿ ಹಾಕಿದ್ದೀನಿ, ಏನು ಮಾಡಿದ್ದೀನಿ, ಎಲ್ಲಿ ಫಿಟ್ ಮಾಡಿದ್ದೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ಹೇಗೆ ಬಂದಿದೆ, ಏನು ಸೆಟ್ಟಿಂಗ್ಸ್ ಏನು, ಅದ್ರ ಬಗ್ಗೆನೂ ಹೇಳ್ತೀನಿ. ಈಗ ಇಷ್ಟು ನಾನು ಏನದು ಅಸೆಸರಿದ್ದು ಒಂದು ಎ ಮ್ಯಾಗಝಿನ್, ಇದು UV ಫಿಲ್ಟರು, ಆನಂತರ ಮೈಕ್ ಅಡಾಪ್ಟರು, ಇದು
ಕವರ್ ಇದು, ಅಂದರೆ ಅಲ್ಯೂಮಿನಿಯಂ ಸೈಡ್ ಕವರ್ ಇದು MGRG ಇದು. ಆನಂತರ ಇದೊಂದು ಪುಟ್ಟ ಕವರು. ಇಷ್ಟು ನಾನು ತರಿಸಿದ್ದೀನಿ. ಈಗ ಇದನ್ನು ನಾನು ನೆಕ್ಸ್ಟ್ ಶೂಟಿಂಗ್ನಲ್ಲಿ ಯೂಸ್ ಮಾಡ್ತೀನಿ, ಎಲ್ಲ ಸೆಟ್ಟಿಂಗ್ ಮಾಡಿ ಅದರದ್ದು ಏನು ರಿವ್ಯೂ ಅದೇ ನಾನು ತಮಗೆ ಹೇಳ್ತೀನಿ. ಬಟ್ ಐ ನೋ ಭಾಳ ಸ್ಟಡಿ ಮಾಡಿದ್ದೀನಿ ನಾನು. ಇದೇನಿದೆಯಲ್ಲ 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 ಇದು ಇನ್ಸ್ಟಾ ಏಸ್ ಪ್ರೋ 360. ಈ ಕ್ಯಾಮ್ರಾ ಗ್ರೇಟ್. ನಾ ಸ್ಟಡಿ ಮಾಡಿದ ಬಗ್ಗೆ ಗೋಪ್ರೋಕ್ಕಿಂತ 10 ಟೈಮ್ಸ್ ಬೆಟರ್ ಅಂತ ತಿಳ್ಕೊಂಡು ನಾ ಎಲ್ಲ ರಿವ್ಯೂಸ್ದಾಗ ಸ್ಟಡಿ ಮಾಡಿ ಇದನ್ನು ತರಿಸ್ತಾ ಇದ್ದೀನಿ. ಭಾಳ ಉತ್ಸುಕತೆ ಇದೆ ಇದರಲ್ಲಿ ನಾ ಶೂಟಿಂಗ್ ಮಾಡ್ಬೇಕಂತ. ನೋಡೋಣ ಏನು ಶೂಟಿಂಗ್ ಮಾಡಿ ತಾವು ಏನು ಮೆಸ್ತೀರಿ, ಅದು ಏನಾಗುತ್ತೆ ಅನ್ನೋದು ತಮಗೆ ಸೆಟ್ಟಿಂಗ್ನು ಹೇಳ್ತೀನಿ ನಾನು ಹ್ಯಾಂಗೆ ಬಂದೀವಿ ಅಂತ. ನೋಡಿ ವೀಕ್ಷಕರೇ, ಇದನ್ನು ನಾನು ಎಷ್ಟೊತ್ತಿದ್ರ ಬಗ್ಗೆ ಇದೇನು ಇನ್ಸ್ಟಾ 360 ಪ್ರೋ ಇದ್ರ ಬಗ್ಗೆ ನಾನು ಹೇಳಿದೆ. ನಾನು ಎಲ್ಲ ಏನೇನು ಅದಕ್ಕೆ ಅಸೆಸರೀಸ್ ಏನು ತರಿಸೀನಿ ನಾನು. ಇದಕ್ಕೆ ಗಾರ್ಡ್ ತರಿಸಿದ್ದೀನಿ. ಇದು ಮೈಕ್ ಅಡಾಪ್ಟರು, ಇದು UV ಫಿಲ್ಟರು, ಇದು ಅದರ ಬಾಕ್ಸು. ನಂತರ ಇದು ಸ್ಕ್ರೀನ್ ಗಾರ್ಡು. ಇದು ಇವೆಲ್ಲ ಅಸೆಸರೀಸ್ ತರಿಸೀನಿ. ಇನ್ನೂ ಬೇಕಾಗ್ತವೆ ಅಸೆಸರೀಸು. ಅದು ಹೇಗೆ ಬೇಕು ಹಾಗೆ ತರಿಸೋದು. ಈಗ ಸುಮ್ಮನೆ ಒಮ್ಮೆ ಎಲ್ಲ ಈಗ ಏನು ಎಸೆನ್ಷಿಯಲ್ ಅದನ್ನು ತರಿಸಿದ್ದೀನಿ ನಾನು. ಭಾಳ ಆನಂದ ಅನ್ನಿಸ್ತದೆ ಇದನ್ನು ತಗೊಂಡು. ಜೀವನದಲ್ಲಿ ಎಲ್ಲನೂ ಇಲ್ಲೇ ಬಿಟ್ಟು ಹೋಗೋದಿದೆ. ಒಂದು ಏನು ಕ್ರೇಜ್ ಇರುತ್ತೆ ಮನುಷ್ಯಗೆ, ಆ ಕ್ರೇಜ್ ಮಾಡಿ ಹೋದರೆ ಒಂದು ಆನಂದ ಇರುತ್ತೆ. ನನಗೆ ಇದರಲ್ಲಿ ಏಸ್ ಪ್ರೋ 360 ಇನ್ಸ್ಟಾದಲ್ಲಿ ಯೂಟ್ಯೂಬ್ ಮಾಡಬೇಕಂತ ತಲೆಯೊಳಗಿತ್ತು. ಸ್ಟಡಿ ಮಾಡಿ ನಾ ಹೇಳಿದ್ನಲ್ಲ GoPro 12 ತೊಗೋಬೇಕಂತ ಮಾಡಿದ್ದೆ. ಎಲ್ಲ ಯೂಟ್ಯೂಬ್ನಾಗ ಸ್ಟಡಿ ಮಾಡಿ ರಿವ್ಯೂಸ್ ಮಾಡಿ ಇದು ದಿ ಟಾಪ್ ಅಂತ ಹೇಳಿದ್ರು. ಅದಕ್ಕೆ ತರಿಸಿದ್ದೀನಿ. ಇದು ಇದ್ರದ್ದು ಏನು ಬರುತ್ತೆ ಯೂಟ್ಯೂಬ್ನಲ್ಲಿ ಏನೇನು ಚೇಂಜ್, ಭಾಳ ಸೆಟ್ಟಿಂಗ್ಸ್ ಇವೆ. ಸೆಟ್ಟಿಂಗ್ಸ್ ಇಟ್ಟು ನಾವು ಇದನ್ನು ಮಾಡಬೇಕು. ಇನ್ನೊಂದು ಏನಪ್ಪ ಅಂದ್ರೆ, ಈ ಕ್ಯಾಮ್ರಾದಲ್ಲಿ ನಾವು ಪದೇ ಬಟನ್ ಹೊಡೋದು ಸ್ಟಾಪ್ ಮಾಡೋದು, ಬಟನ್ ಹೊಡೋದು ಸ್ಟಾರ್ಟ್ ಮಾಡೋದು ಇಲ್ಲ. ವಿಡಿಯೋ ಸ್ಟಾರ್ಟ್ ಅಂದರೆ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಮತ್ತು ವಿಡಿಯೋ ಸ್ಟಾಪ್ ಅಂದರೆ ಸ್ಟಾಪ್ ಆಗುತ್ತೆ. ಇನ್ನೊಂದು ಹಿಂಗೆ ಕೈ ತೋರಿಸಿದ್ರೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಲಾಸ್ಟಿಗೆ ಹಿಂಗೆ ಕೈ ತೋರಿಸಿದ್ರೆ ಸ್ಟಾಪ್ ಆಗುತ್ತೆ. ಈ ಎಲ್ಲ AI ಟೆಕ್ನಾಲಜಿ ಇದರಲ್ಲಿದ್ದಾವೆ. ಮಾಡಿ ತೋರಿಸ್ತೀನಿ ನಿಮಗೆ ನಾನು. ಭಾಳ ಸೆಟ್ಟಿಂಗ್ಸ್ ಇವೆ. ನೈಟ್ ನೀವು ಶೂಟಿಂಗ್ ಮಾಡಬೇಕಾದ್ರೆ ಈ ಕ್ಯಾಮ್ರಾದೊಳಗೆ ಬಂದಂಥ ನೈಟ್ ಶೂಟಿಂಗ್ ಯಾವ ಕ್ಯಾಮ್ರಾದೊಳಗೂ ಬರೋದಿಲ್ಲ. ನಾನು ಸ್ಟಡಿ ಮಾಡಿದ ಬಗ್ಗೆ. ಅದಕ್ಕಾಗಿ ನೀವು ನೈಟ್ ಎಲ್ಲೇ ಶೂಟಿಂಗ್ ಹೋದರೂ ಸೂಪರ್ಬ್ ಶೂಟಿಂಗ್ ಬರುತ್ತೆ ಇದು. ಭಾಳ ಕ್ಲಿಯರಿಟಿ ಇದೆ ಇದು. ಇನ್ನೊಂದು ಲೈಕಾ ಕಂಪನಿ ಲೆನ್ಸ್ ಇದೆ. ಲೈಕಾ ದಿ ಫೇಮಸ್ ಲೆನ್ಸ್ ಪ್ರೊಡ್ಯೂಸರ್ ಇನ್ ದಿ ವರ್ಲ್ಡ್. ಇವನ್ ಸೋನಿ ಕಂಪನಿ ಕೂಡ ಲೈಸಾದೇ ಯೂಸ್ ಮಾಡ್ತಾರೆ. ಎಲ್ಲರೂ ಲೈಸಾ ಕಂಪನಿ ಇಸ್ ದಿ ಮೋಸ್ಟ್ ಫೇಮಸ್ ಲೆನ್ಸ್ ಮ್ಯಾನುಫ್ಯಾಕ್ಚರರ್ ಇನ್ ದ ವರ್ಲ್ಡ್. ಅದನ್ನು ಯೂಸ್ ಮಾಡಿದ್ದಾರೆ ಇವರು. ಲೈಸಾ ಕಂಪ್ನಿದು ಲೆನ್ಸ್ ಯೂಸ್ ಮಾಡಿದ್ದಾರೆ. ನಂತರ ನೋಡೋಣ, ತಮಗೆ ಒಂದೊಂದು ನಂತರ ಹೇಳ್ತೀನಿ ನಾನು ಮಾಡಿದ್ಮೇಲೆ. ದಯಮಾಡಿ ನನ್ನ ಲಾಗ್ಗೆ IG ಕನ್ನೂರು ಲಾಗ್ಗೆ ದಯಮಾಡಿ ಸ್ಕೋಪ್ ಕೊಡಿ. ಅದನ್ನು ಪ್ರೋತ್ಸಾಹ ಕೊಟ್ಟು ನನ್ನನ್ನು ಬೆಳೆಸಿ. ನೀವು ಯಾವ ಥರ ಸ್ಕೋಪ್ ಕೊಡ್ತೀರಿ, ಯಾವ ಥರ ನೀವು ನನ್ನನ್ನು ಲೈಕ್ ಮಾಡ್ತೀರಿ. ನೀವು ಯಾವುದೇ ಲೈಕ್ ಮಾಡ್ಬೋದು. ಇದು ಕೆಟ್ಟ ಅಂತ ಲೈಕ್ ಮಾಡಿದ್ರೆ ಅದನ್ನು ಕಲ್ಕೊಳ್ತೀನಿ ನಾನು. ಸರಿ, ಇದು ಲೈಕ್ ಚೆನ್ನಾಗಿದೆ ಅಂದರೆ ನನಗೊಂದು ಹುರುಪು ಬರುತ್ತೆ. ಎರಡೂ ನಾನು ಬರೀ ಎಲ್ಲನೂ ಚೆನ್ನಾಗಿರೋದು ಮಾಡಂತ ನಾನು ಹೇಳಲ್ಲ. ಲೈಕ್ ಮಾಡ್ತಾರೆ ಮಾಡಿರಿ, ಅಥವಾ ಯಾವುದೇ ಇದನ್ನು ಮಾಡಿರಿ. ನೀವು ಲೈಕ್ ಇಲ್ಲ ಡಿಸ್ಲೈಕ್ ಮಾಡಿದ್ರು ನಾನು ಕಲ್ಕೊಳ್ತೀನಿ. ಅದರಿಂದ ಮಾಡಿ ನನ್ನನ್ನು ಬೆಳೆಸ್ರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಂಡು ನಾನು ಇದನ್ನು ವ್ಲಾಗ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೈನಾ.